ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿಃ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಆನಂದ ಸ್ಥಾಪನ ವರ್ಣನವೆಂಬ 16ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರನು ಕೇಳುತ್ತಾನೆ, ಧರ್ಮಾರಣ್ಯ ನಿವಾಸಿಗಳಿಗೆ ರಾಕ್ಷಸರು, ದೈತ್ಯರು, ಯಕ್ಷರು, ಪಕ್ಷಿಗಳು ಇವರ ಭಯವನ್ನು ನಿವಾರಿಸಲು ಸುಗ ಬ್ರಹ್ಮ ವಿಷ್ಣು ಮಹೇಶ್ವರರು ಅನೇಕ ರೂಪರಾದ ಶಕ್ತಿ ದೇವತೆಗಳನ್ನು ಸ್ಥಾಪಿಸಿರುತ್ತಾರೆ. ಅವರ ಹೆಸರು, ಸ್ಥಳ, ರೂಪಗಳನ್ನು ನನಗೆ ತಿಳುಹಿಸು. ವ್ಯಾಸನು ಹೇಳುತ್ತಾನೆ, ಧರ್ಮಮೂರ್ತಿಯಾದ ಪಾಂಡುನಂದನ ಕೇಳು. ಬ್ರಹ್ಮ ವಿಷ್ಣು ಮಹೇಶ್ವರರು ಆ ಸ್ಥಳದಲ್ಲಿ ಶಕ್ತಿ ಮತ್ತು ಗೋತ್ರಪಾಲಿನಿಯರನ್ನು, ಮದಾರಿಕೆಯಲ್ಲಿ ಶ್ರೀಮಾತೆಯನ್ನು, ನಂದಾಪುರದಲ್ಲಿ ಶಾಂತೆಯನ್ನು ಸ್ಥಾಪಿಸಿರುವರು. ಇವರು ಬ್ರಾಹ್ಮಣರ ರಕ್ಷಣೆಗಾಗಿ 4 ದಿಕ್ಕುಗಳಲ್ಲಿಯೂ ನೆಲೆಸಿರುವರು. ಇವರು ಬ್ರಾಹ್ಮಣರನ್ನು ಕಾಪಾಡುವುದಕ್ಕಾಗಿ ಕಾಡಿನ ಮಧ್ಯದಲ್ಲಿ ತಮ್ಮ ತಮ್ಮ ಸ್ಥಾನದಲ್ಲಿ ಎಲ್ಲ ದೇವತೆಗಳೊಡನೆ ವಿರಾಜಿಸುತ್ತಿರುವರು. ಮಹಾರಾಜ, ಸಾವಿತ್ರಿ ಎಂದು ಪ್ರಸಿದ್ಧಳಾದ ಪಾರ್ವತಿಯನ್ನು ದೇವತೆಗಳು ಅಸುರರ ವಧೆಗಾಗಿ ಸ್ಥಾಪಿಸಿದ್ದಾರೆ. ಭಯ ನಿವಾರಣೆಗಾಗಿ ಗಾಯತ್ರಿ, ಪಕ್ಷಿಣಿ, ಛತ್ರಜ, ದ್ವಾರವಾಸಿನಿ, ಶ್ರೀಹೋರಿ, ಚೂಟ, ಪಿಪ್ಪಲ, ಆಶಾಪುರಿ ಎಂಬುವರನ್ನು, ಇನ್ನೂ ಇತರ ಬಹುಮಂದಿ ದೇವಿಯರನ್ನು ಸ್ಥಾಪಿಸಿದ್ದಾರೆ. ಸತ್ಯ ಮಂದಿರದಲ್ಲಿ ವಾಸಿಸುವ ಸಕಲ ಪ್ರಾಣಿಗಳ ರಕ್ಷಣೆಗಾಗಿ ದೇವತೆಗಳು ಪಶ್ಚಿಮ, ಉತ್ತರ, ದಕ್ಷಿಣ ದಿಕ್ಕಿನಲ್ಲಿ ಸ್ಥಾಪಿಸಿರುವ ಆ ದೇವಿಯು ನಾನಾ ಆಯುಧಗಳನ್ನು ಧರಿಸಿದವಳು, ಅನೇಕ ವಿಧಗಳಾದ ಒಡವೆಗಳಿಂದ ಭೂಷಿತಳು, ನಾನಾ ವಿಧ ವಾಹನಾರೂಢಳು, ನಾನಾ ರೂಪಗಳನ್ನು ಧರಿಸಿದವಳು, ಅನೇಕ ಬಗೆಯಾದ ಕೋಪ ಭಾವಗಳಿಂದ ಸಹಿತಳು, ವಿವಿಧ ಭಯವನ್ನು ನಿವಾರಿಸುವವಳು ಆಗಿರುವಳು. ಇವಳು ಔಚಿತ್ಯವನ್ನು ಅನುಸರಿಸಿ 10 ದಿಕ್ಕುಗಳಲ್ಲಿಯೂ ಆಯಾ ಸ್ಥಾನದಲ್ಲಿ ಸ್ಥಾಪಿಸಲು ಯೋಗ್ಯಳು. ಸತ್ಯ ಮಂದಿರವಾಸಿಗಳಾದ ಸಕಲ ಪ್ರಾಣಿಗಳ ರಕ್ಷಣೆಗಾಗಿ ಬ್ರಹ್ಮ ವಿಷ್ಣು ಮಹೇಶ್ವರರು ಗರುಡ ಮತ್ತು ಸಿಂಹ ವಾಹನಳು, ತ್ರಿಶೂಲವನ್ನು ಧರಿಸಿದವಳು, ಸುರಾಪಾನದಿಂದ ಮತ್ತಳು, ಕತ್ತಿ, ಗುರಾಣಿ, ಬಾಣಗಳುಳ್ಳ ಕೈಗಳಿಂದ ಶೋಭಿತಳು, ಕೆಂಪು ಬಟ್ಟೆಯನ್ನುಟ್ಟವಳು, ಪುಷ್ಟವಾದ ಉನ್ನತ ಕುಚಗಳುಳ್ಳವಳು, ಉದಯಿಸುತ್ತಿರುವ ಸೂರ್ಯನ ಬಿಂಬಕ್ಕೆ ಸಮಾನವಾದ ಕಾಂತಿಯುಳ್ಳವಳು, ಮದದಿಂದ ಆಲುತ್ತಿರುವ ಕಣ್ಣುಳ್ಳವಳು ಆಗಿರುವ ಶುದ್ಧ ರೂಪಳಾದ ದೇವಿಯನ್ನು ಸ್ಥಾಪಿಸಿರುವರು. ಮಹಾರಾಜ, ಆ ದೇವಿಯನ್ನು ಪೂಜಿಸಿ ಸ್ತುತಿಸಿದರೆ ಸಮಸ್ತ ಇಷ್ಟಾರ್ಥಗಳನ್ನು ದಯಗೈಯುವಳು. ಧರ್ಮಾರಣ್ಯದ ಪಶ್ಚಿಮದಲ್ಲಿ ಮಂಗಳಕರಳಾದ ಛತ್ರಜೆಯನ್ನು ಪ್ರತಿಷ್ಠಿಸಿರುವರು. ಅಲ್ಲಿರುವ ಅಪರಿಮಿತ ಶಕ್ತಿಯುಕ್ತಳಾದ ಆ ದೇವಿಯು ರಾಕ್ಷಸರ ವಧೆಗಾಗಿ ಭಯಂಕರ ರೂಪವನ್ನು, ಬ್ರಾಹ್ಮಣರ ಭಯ ನಿವಾರಣೆಗಾಗಿ ಆಯುಧಗಳನ್ನು ಧರಿಸಿ ಅವರನ್ನು ರಕ್ಷಿಸುವಳು. ಅವಳ ಮುಂದೆ ಉತ್ತಮವಾದ ನೀರಿನಿಂದ ತುಂಬಿದ ಸರೋವರವನ್ನು ನಿರ್ಮಿಸಿರುವರು. ಈ ಸರೋವರದಲ್ಲಿ ಸ್ನಾನ ತರ್ಪಣಗಳನ್ನು, ಪಿಂಡ ದಾನಾದಿಗಳನ್ನು ಮಾಡಿದರೆ ಅಕ್ಷಯವಾಗುವವು. ಮಾನವನು ಭೂಮಿಯಲ್ಲಿ ಬಲಿಹರಣ ಮಾಡಿ ಧೂಪ ದೀಪಾದಿಗಳಿಂದ ಆ ದೇವಿಯನ್ನು ಅರ್ಚಿಸಿದರೆ ವ್ಯಾಧಿಯು ಅವನನ್ನು ಬಾಧಿಸುವುದಿಲ್ಲ, ಶತ್ರುಗಳು ನಾಶವಾಗುವರು. ಅಲ್ಲಿ ಬಹಳವಾಗಿ ತನ್ನ ಶಕ್ತಿಯನುಸಾರ ಬಲಿದಾನ ಮಾಡಿದವರ ಶತ್ರುಗಳು ನಾಶವಾಗುವರು. ಧನ ಧಾನ್ಯಗಳು ವೃದ್ಧಿಗೊಳ್ಳುವವು. ಬ್ರಾಹ್ಮಣರ ರಕ್ಷಣೆಗಾಗಿ ಶಕ್ತಿಯ ಅಂಶರೂಪಳಾದ ಆನಂದೆಯನ್ನು ಪ್ರತಿಷ್ಠಿಸಿರುವರು. ಅರಸ, ಅವಳ ಮಹಾತ್ಮ್ಯವನ್ನು ಕೇಳು. ಅವಳು ಬಿಳಿ ಬಟ್ಟೆಯನ್ನುಟ್ಟವಳು, ಸುವರ್ಣ ಭೂಷಣಗಳಿಂದ ಭೂಷಿತಳು, ಸಿಂಹವನ್ನೇರಿದವಳು, 4 ತೋಳುಗಳುಳ್ಳವಳು, ಚಂದ್ರನಿಂದ ಅಲಂಕರಿಸಲ್ಪಟ್ಟ ಶಿರಸ್ಸುಳ್ಳವಳು, ಮುತ್ತಿನ ಸರವನ್ನು ಧರಿಸಿದವಳು, ಪುಷ್ಟವಾದ ಉನ್ನತ ಕುಚಗಳುಳ್ಳವಳು, ಜಪಸರ ಮತ್ತು ಕತ್ತಿಗಳನ್ನು ಕೈಯಲ್ಲಿ ಹಿಡಿದವಳು, ಹಗ್ಗ ಮತ್ತು ತೋಮರಗಳನ್ನು ಹಿಡಿದುಕೊಂಡಿರುವವಳು, ಮನೋಹರವಾದ ಗಂಧವನ್ನು ಹಚ್ಚಿಕೊಂಡಿರುವವಳು, ದಿವ್ಯವಾದ ಹೂವಿನ ಮಾಲೆಯುಳ್ಳವಳು ಆಗಿ ಆ ಪಟ್ಟಣದಲ್ಲಿ ನೆಲೆಸಿರುವ ಆನಂದೆ ಎಂಬ ಸಾತ್ವಿಕ ಶಕ್ತಿ ದೇವತೆಯನ್ನು ಕರ್ಪೂರ, ಸ್ವಲ್ಪ ಕೆಂಪಾದ ಗಂಧ ಇವುಗಳಿಂದ ಆರಾಧಿಸಬೇಕು. ಜೇನುತುಪ್ಪ, ಆಜ್ಯ, ಕಲ್ಲು ಸಕ್ಕರೆಗಳೊಡನೆ ಶುದ್ಧವಾದ ಪಾಯಸವನ್ನು ನೈವೇದ್ಯ ಮಾಡಿ ಆ ಪಾರ್ವತಿಯ ಪ್ರೀತಿಗಾಗಿ ಕನ್ಯೆಯನ್ನು ಪೂಜಿಸಬೇಕು. ಅಲ್ಲಿ ಮಾಡಿದ ಜಪ, ಹೋಮ, ದಾನ, ಧ್ಯಾನಗಳೆಲ್ಲವೂ ಅಕ್ಷಯವಾಗುವವು, ಇದರಲ್ಲಿ ಸಂದೇಹವಿಲ್ಲ. ಅಲ್ಲಿ ಜಪಾದಿಗಳನ್ನು ಮಾಡಿದ ಮಾನವನ ಹಣ, ಪತ್ನಿ ಮೊದಲಾದ ಸಕಲ ಸಂಪತ್ತುಗಳು ಮುಮ್ಮಡಿಯಾಗಿ ವೃದ್ಧಿಗೊಳ್ಳುವವು. ಕೇಡುಗಳು, ರೋಗಗಳು, ಶತ್ರುಗಳು, ಪಾಪಗಳು ತೊಲಗುವವು. ಗೋವುಗಳು, ಧನಧಾನ್ಯಾದಿಗಳು ಹೆಚ್ಚುವವು. ಶಾಕಿನಿ, ಭಯ, ರಾಜ, ಶತ್ರು, ರೋಗಗಳ ಭಯಗಳೇನೂ ಇಲ್ಲದೆ ಎಲ್ಲೆಡೆಯಲ್ಲಿಯೂ ಜಯಶಾಲಿಯಾಗುವನು. 14 ವಿದ್ಯೆಗಳು ಓದದೇ ಇದ್ದಾಗ್ಯೂ ಓದಿದವುಗಳಂತೆ ವಿರಾಜಿಸುವವು. ಆನಂದಗೊಂಡು ಸೂರ್ಯನಂತೆ ಭೂಮಿಯಲ್ಲಿ ಪ್ರಕಾಶಿಸುವನು. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 3ನೆಯ ಬ್ರಹ್ಮಖಂಡದ
ಪೂರ್ವ ಭಾಗದ ಧರ್ಮಾರಣ್ಯ ಮಹಾತ್ಮ್ಯದಲ್ಲಿ ಆನಂದ ಸ್ಥಾಪನ ವರ್ಣನವೆಂಬ 16ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.